ಬಿಜೆಪಿ ಮಂಡಲದಲ್ಲಿ ಎಲ್ಲವೂ ಸರಿಯಿಲ್ಲ. ಆದ್ದರಿಂದ ಬೇಸರ ತಂದಿದೆ ಎಂದು ರೈತ ಮೋರ್ಚಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಿಟಿ ಪ್ರಕಾಶ್ ತಿಳಿಸಿದ್ದಾರೆ. ಭಾನುವಾರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ನಂತರ ರಮೇಶ್ ನಾಯ್ಕ ಮಾತನಾಡಿ, ಲಂಬಾಣಿ ಸಮುದಾಯವನ್ನು ಸಂಪೂರ್ಣವಾಗಿ ನೂತನ ಅಧ್ಯಕ್ಷರು ನಿರ್ಲಕ್ಷಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಳವಾಯಿ ಬೋರಯ್ಯ, ಕಾವಲು ಬಸವೇಶ್ವರ ನಗರ ಬೋರಣ್ಣ, ಗುಂತಕೋಲಮನಹಳ್ಳಿ ಬೂಡ್ತಿಪ್ಪೇಸ್ವಾಮಿ, ಚನ್ನಬಸಯ್ಯನ ಅಟ್ಟಿ ಶರಣಪ್ಪ, ಗಜ್ಜುಗಾನಹಳ್ಳಿ ವನ್ನೂರಪ್ಪ ಇತರರು ಹಾಜರಿದ್ದರು. ಇವತ್ತು ಸಭೆ ಇತ್ತು ಅಂತ ಹೋಗಿ ಸಭೆಯಲ್ಲಿ ಭಾಗವಹಿಸಿದ್ವಿ. ಸಭೆಯಲ್ಲಿ ಭಾಗವಹಿಸಿ ನಮ್ಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ನಾವು ಮಾತಾಡಿರೋದು ನಿಜ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಸಭೆ ಆಯ್ತು ಅಂತ ತಿಳಿಸ್ತಾ ಇಲ್ಲ, ಮಂಡಲ ಅಧ್ಯಕ್ಷರು ಫೋನ್ ಮಾಡಿದ್ರೆ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ ನಾವು ಕೇಳಿದ್ವಿ. ಅದಕ್ಕೆ ಆ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಅನ್ನೋರು ಅಂತಾರೆ, ಎದ್ದೋಗೆ ಹಿಂದೇನು ಇಷ್ಟ ಇದ್ರೆ ಇರ್ಲಿ, ಕಷ್ಟ ಆದ್ರೆ ಹೋಗಿ ಅನ್ನಕ್ಕೆ ಭಾರತೀಯ ಜನತಾ ಪಕ್ಷ ವೇದಿಕೆ ಒಬ್ಬ ವ್ಯಕ್ತಿದಲ್ಲ, ಅದು ಸಾರ್ವಜನಿಕರದು, ಪಕ್ಷದ ಸಕ್ರಿಯ ಕಾರ್ಯಕರ್ತರದು. ಈ ತರ ಆದ್ರೆ ಒಳ್ಳೆ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಪಕ್ಷ ಕಟ್ಟ ಅಂತ ಕಾರ್ಯಕರ್ತರಿಗೆ ಎಷ್ಟು ಒಂದು ನೋವು ಅವಮಾನ ಆಗುತ್ತೆ. ಆದ ಕಾರಣ ಮಾನ್ಯ ಹೊಸ ಜಿಲ್ಲಾಧ್ಯಕ್ಷರು ಆ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಶಿವಣ್ಣರನ್ನ ಫಸ್ಟ್ ಆ ಸ್ಥಾನಮಾನದಿಂದ ಪದಚ್ಯುತಗೊಳಿಸ್ಬೇಕು. ಮತ್ತೆ ಈಗೇನು ಹೊಸ ಮಂಡಲ ಅಧ್ಯಕ್ಷರು ಒಂದು ಪಾರ್ಶಾಲಿಟಿ ಮಾಡ್ತಾ ಇದಾರೆ, ಇವರು ಅವ್ರ ಕಡೆಗಳಾರು, ಇವ್ರ ಕಡೆಗಳಾರಲ್ಲ. ಅರೇ ಸ್ವಾಮಿ ಅಧ್ಯಕ್ಷರೇ, ನಾವು ಯಾರ ಕಡೆಗಳಾರಲ್ಲ, ನಾವು ಭಾರತೀಯ ಜನತಾ ಪಕ್ಷದ ಮಾತೆಯ ನಾವು ಶಿಸ್ತಿನ ಮಕ್ಕಳು. ನಿಮ್ಮತ್ರ ಇರ್ಬೋದು, ನಾವು ನಿಜವಾದ ಬಿಜೆಪಿಗರು. ಅಲ್ಲಿ ನಮ್ಮ ಪಕ್ಷದ ಮೀಟಿಂಗ್ ಆಯ್ತು ಅಂತ ನಾವು ಗೊತ್ತಿಲ್ದಿದ್ರು ಯಾರ ಮಾಹಿತಿ ಮೇರೆಗೆ ನಾವು ಹೋಗಿ ಸಭೆಗೆ ಭಾಗವಹಿಸಿದ್ವಿ. ನೀವ್ಯಾಕೆ ಕರೀಲಿಲ್ಲ ಸ್ವಾಮಿ ನಮ್ಮನ್ನ? ನೀವು ಪಕ್ಷ ಸಂಘಟನೆ ಹಿಂಗೆ ನಾವು ಮಾಡೋದು, ಒಬ್ಬರು ಬಿಟ್ಟು ಒಬ್ಬರು ಮಾಡ್ತೀರಾ? ಇಲ್ಲಿ ನಿಮ್ ಸಮುದಾಯದಾಗ ವನ್ನೂರಪ್ಪ ಇದ್ದಾರೆ, ಅವ್ರನ್ನೂ ಕರೆದಿಲ್ಲ ನೀವು. ಎಲ್ಲರನ್ನ ಕಡೆಗಣಿಸ್ತಾ ಇದ್ದೀರಾ. ಯಾರೋ ಹಳೆ ತಲೆ ಇಟ್ಕೊಂಡು ಪಕ್ಕದಲ್ಲಿ ಕುಂದಿರ್ಸ್ಕೊಂಡು ರಿಮೋಟ್ ಹಾಕ್ಬೇಡ್ರಿ. ಇಲ್ಲಿ ಬೇಸಿಕ್ ನಲ್ಲಿ ಏನು ಕಾರ್ಯಕರ್ತರಿದ್ದಾರೆ ಅವ್ರು ಓಟ್ ಹಾಕ್ಸಾರ. ಆದ್ರಿಂದ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಹಿರಿಯರು ಮತ್ತು ಸಂಸದರು ಆದಂತ ಗೋವಿಂದ ಕಾರಜೋಳ ಸಾಹೇಬ್ರವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಕುಮಾರಸ್ವಾಮಣ್ಣನವರು ಈ ಒಬ್ಬ ಮಂಡಲ ಅಧ್ಯಕ್ಷರು ಏನು ಭೇದ ಭಾವ ಮಾಡ್ತಾರೆ, ಅದೇ ಸಮುದಾಯದವ್ರನ್ನ ಬೇರೆ ಮಾಡಿ ನಮ್ಗೇನು ಬೇಜಾರಿಲ್ಲ. ನಾವು ಜಾತಿವಾದಿಗಳಲ್ಲ, ನಾವು ಭಾರತೀಯ ಜನತಾ ಪಕ್ಷದ ಭಾರತೀಯವಾದಿಗಳು. ನಾವು ನಮ್ಮ ಹತ್ರ ಭೇದ ಭಾವ ಇಲ್ಲ, ನಾವೆಲ್ಲ ಒಂದೇ ಅಂತ ಇರ್ತೀವಿ. ಫಸ್ಟು ಕಾರ್ಯಕರ್ತರೆಲ್ಲ ನಮ್ಮರಿಯ ನಮ್ಮ ಮನೋಭಾವ ನಿಮ್ಮಲ್ಲಿ ಇರಲಿ. ಇಷ್ಟ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತೀನಿ. ಇಂದು ನಾಯಕನಹಟ್ಟಿ ಮಂಡಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು. ಇದರಲ್ಲಿ ಏನು ನಾವು ಮೂಲ 2007ನೇ ಸಾಲಿನಿಂದ ನಾವು ಬಿಜೆಪಿಯಲ್ಲಿ ಸಕ್ರಿಯ ಸದಸ್ಯರಾಗಿದ್ದೀವಿ. ಅದರಲ್ಲಿ ಕೆಲವು ಜನನ ಕರೆದೇ ಇಲ್ಲ. ನಾವು ವಿಷಯ ತಿಳಿದು ಮಂಡಲಾಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲಿಲ್ಲ. ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ತುಂಬ ಶಿಸ್ತಿನ ಪಕ್ಷ. ಅಲ್ಲಿ ಏಕ ವ್ಯಕ್ತಿ ಮತ್ತು ಯಾರೋ ಒಬ್ಬರದೇ ಮಾತ್ರ ನಡೀತಾ ಇದ್ದರೆ ನಮ್ಮಂಥ ಸಕ್ರಿಯ ಕಾರ್ಯಕರ್ತರಿಗೆ ತುಂಬ ನೋವಾಗುತ್ತೆ. ನಾವು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರಮುಖಾಗಿ ಹಲವಾರು ಸ್ಥಾನಮಾನಗಳಲ್ಲಿ ನಾವು ದುಡಿದಿದ್ದೀವಿ ಪಕ್ಷಕ್ಕೆ. ಆದರೆ ಇವತ್ತು ಏಕಾಏಕಿ ನಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ. ಮಂಡಲ ಅಧ್ಯಕ್ಷರಿಗೆ ನಾವೇ ಸಭೆ ಐತಂತ ತಿಳಿದು ಫೋನ್ ಮಾಡಿದ್ರು, ಅವ್ರು ಸ್ವೀಕರಿಸಲಿಲ್ಲ. ಅವ್ರಿಗೆ ಇಷ್ಟ ಬಂದಿರೋರಿಗೆ ಕರ್ಕೊಂಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಹೀಗೆ ಆದರೆ ಮುಂದೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಒಂದು ಗಟ್ಟಿ ನೆಲೆ ಆಗೋದು ಯಾವಾಗ? ಅವ್ರು ಬೇಡ, ಬೇರೆ ನಾವೇ ಇರಬೇಕು, ಬೇರೆ ಯಾರು ಬೇಡ, ನಮ್ಮ ಬ್ಯಾಚೇ ಇರಬೇಕು. ಈ ಒಂದು ಸ್ವಾರ್ಥ ಮನೋಭಾವದಿಂದ ಕೆಲವು ಹೊಸ ಏನು ಇದರ